ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿಗೆ ಶಾಕ್ ಕೊಟ್ಟ ದಳಪತಿ ಕುಮಾರಸ್ವಾಮಿ ಅವರ ಈ ನಿರ್ಧಾರಕ್ಕೆ ರಾಜ್ಯ ಬಿಜೆಪಿ ನಾಯಕರು ಕಂಗಾಲಾಗಿದ್ದಾರೆ. ಬಿಜೆಪಿ JDS ಮೈತ್ರಿ ಮೆಗಾ ಡೆವಲಪ್ಮೆಂಟ್, ಮತ್ತೊಂದು ಕಡೆ ಕಾಂಗ್ರೆಸ್ನ ಕೆಲವು ಮಂತ್ರಿಗಳು, ಪ್ರಭಾವಿ ಶಾಸಕರು HDK ಜೊತೆಗೆ ಸಂಪರ್ಕಕ್ಕೆ ಬಂದಿದ್ಯಾಕೆ? HDK ಜೊತೆಗೆ ಮೀಟಿಂಗ್ ಆಗಿರೋದು ಯಾಕೆ? ಏನಿದು ಹೊಸ ಶಕ್ತಿ, ಹೊಸ ಪಕ್ಷದ ಬ್ರೇಕಿಂಗ್ ನ್ಯೂಸ್? ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಎರಡು ಡೆವಲಪ್ಮೆಂಟ್ಸು ಪ್ಯಾರಲಲ್ ಆಗಿ ನಾವು ನೋಡಿದ್ರೆ ಏನೋ ಇದಕ್ಕೊಂದಕ್ಕೊಂದು ಲಿಂಕ್ ಇದೆ ಅಂತ ಅನಿಸುತ್ತೆ. ಮತ್ತು ಕರ್ನಾಟಕ ಕಾಂಗ್ರೆಸ್ನ ಕುರ್ಚಿ ಕಾಳಗದಿಂದ ಆಗುವ ಪರಿಣಾಮದ ಲಾಭ ಪಡೆಯೋದಕ್ಕೂ ಕುಮಾರಸ್ವಾಮಿ ಅವರು ಮೆಗಾ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಹೊಸ ಶಕ್ತಿ ಉಗಮವಾಗತ್ತಾ? ಕಾಂಗ್ರೆಸ್ನ ಪ್ರಭಾವಿಗಳೇ ಕುಮಾರಸ್ವಾಮಿ ಅವರನ್ನ ಮೀಟ್ ಆಗಿದ್ಯಾಕೆ? ಇಂಥದ್ದೆಲ್ಲ ಬಂದಿದೆ. ಈಗ ಇದೇ ಹೊತ್ತಲ್ಲಿ ಬಿಜೆಪಿ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಈಗ ಸಿಡಿದಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಚೆನ್ನಾಗೇ ಇದ್ದಾರೆ. ನರೇಂದ್ರ ಮೋದಿ ಅವರು ವಿಶೇಷವಾಗಿ ಕುಮಾರಸ್ವಾಮಿ ಅವ್ರ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ಕುಮಾರಸ್ವಾಮಿ ಅವರ ಇಲಾಖೆ ಬೃಹತ್ ಕೈಗಾರಿಕೆ ಅತ್ಯಂತ ಪಾರದರ್ಶಕವಾಗಿ ನಡೀತಾ ಇದೆ, ತುಂಬಾ ಚಾಣಾಕ್ಷತನದಿಂದ ನಿಭಾಯಿಸ್ತಾ ಇದ್ದಾರೆ ಅನ್ನುವಂಥ ಮೆಚ್ಚುಗೆ ಗಳಿಸಿ ಎಕ್ಸ್ಟ್ರಾ ಅವರಿಗೆ ಜವಾಬ್ದಾರಿನೂ ಕೂಡ ಸಿಕ್ತು. ಮೊನ್ನೆ ರೇರ್ ಅರ್ತ್ ಮಿನರಲ್ಸ್ದು ಅದೆಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀವಿ ರಿಪೋರ್ಟನ್ನು. ನರೇಂದ್ರ ಮೋದಿ, ಅಮಿತ್ ಶಾ ಅವರಂತೂ ಕುಮಾರಸ್ವಾಮಿ ಅವ್ರ ಮೇಲೆ ತುಂಬಾ ಭರವಸೆಯಲ್ಲಿದ್ದಾರೆ. ಬಟ್ ರಾಜ್ಯ ಬಿಜೆಪಿಯಲ್ಲಿ ಸ್ವಲ್ಪ ಬಿರುಕು ಅನ್ನೋ ಥರ ವಾತಾವರಣ ಆಗಿದೆಯಲ್ಲ. ಇದೇ ಹೊತ್ತಲ್ಲಿ ಈಗ 5 ಪಾಲಿಕೆ 369 ವಾರ್ಡ್ GB ಎಲೆಕ್ಷನ್ ತಯಾರಿ ಜೋರಾಗಿದೆ ಅಲ್ಲ. 5 ಪಾಲಿಕೆಗಳ 369 ವಾರ್ಡ್ಗಳಲ್ಲಿ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಕುಮಾರಸ್ವಾಮಿ ಅವರು ಕರೆ ಕೊಟ್ಟಿದ್ದಾರೆ. ಕನಿಷ್ಠ ತಮಗೆ ಮೈತ್ರಿಯಲ್ಲಿ 80 ಸೀಟ್ ಬಿಟ್ಕೊಡ್ಬೇಕು, 75-80 ಸೀಟ್ ಆದರೂ ಬಿಟ್ಕೊಡ್ಬೇಕು. ಇಲ್ಲವಾದಲ್ಲಿ ಮೈತ್ರಿ ಇಲ್ಲ, ಪ್ರತ್ಯೇಕ ಸ್ಪರ್ಧೆ ಅನ್ನುವಂಥ ವಿಚಾರ ಈಗ JDS ಇಂದ ಕೇಳಿ ಬರ್ತಿರೋದು. ಬಿಜೆಪಿ ನಿಜಕ್ಕೂ ಇದು ಶಾಕ್ ಆಗುವಂಥ ಸುದ್ದಿನೇ. ಕಂಡೀಷನ್ ಕಡ್ಡಿ ತುಂಡು ಮಾಡ್ದಂಗೆ ಕುಮಾರಸ್ವಾಮಿ ಅವ್ರದ್ದು 80 ಸೀಟ್ ತನಕ ಡಿಮ್ಯಾಂಡ್ ಇಟ್ಟು, ಇಲ್ಲವಾದಲ್ಲಿ ನಾವು ಎಲ್ಲ ಕಡೆ ಸ್ಪರ್ಧೆ ಮಾಡೋಣ, 85-100 ವಾರ್ಡ್ಗಳಲ್ಲಂತೂ ನಾವು ಖಂಡಿತ ತಯಾರಿ ಮಾಡ್ಕೊಂಡಿದ್ದೀವಿ, ಈಗಾಗಲೇ ಅಲ್ಲಿ ನಮಗೆ ಶಕ್ತಿ ಇದೆ ಅನ್ನುವಂಥ ಸಂದೇಶವನ್ನು ಕಾರ್ಯಕರ್ತರಿಗೆ, ಪಕ್ಷದ ನಾಯಕರಿಗೆ ರವಾನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಇದೆಲ್ಲ ಒಂದು ಕಡೆ. ವಿಜಯೇಂದ್ರ ಅವರು CM ಆಗಲಿ ಅಂತ ಅವ್ರು ಆಪ್ತರು ಯಾರೋ ಒಬ್ರು ಹೇಳೋದು, ಇಲ್ಲಿ ಈ ಕಡೆಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿನೇ CM ಅನ್ನೋದು, ಚಲವಾದಿ ನಾರಾಯಣ ಸ್ವಾಮಿ ಅವರು 113 ಸೀಟ್ ಬಂದಾಗ CM ಆಗ್ತಾರೆ ಕುಮಾರಸ್ವಾಮಿ ಅಂತ ಠಕ್ಕರ್ ಕೊಟ್ಟಿದ್ದು ಬಿಜೆಪಿ JDS ನಡುವೆ ಹೊತ್ಕೊಂಡಿದೆ. ಅಲ್ಲಿ ಪ್ರೀತಮ್ ಗೌಡ ವಿಚಾರದಲ್ಲಿ, ಮಂಡ್ಯದಲ್ಲಿ ಅಲ್ಲಿ ಇಲ್ಲಿ ಅಂತ ಲೋಕಲ್ ಆಗಿ ಸಮಸ್ಯೆಗಳಂತೂ ತುಂಬಾ ಆಗಿದೆ. ವಿಜಯೇಂದ್ರ ಅವರು ಮಂಡ್ಯದಲ್ಲೂ ಮತ್ತು ಬೇರೆ ಬೇರೆ ಕಡೆಗಳಲ್ಲೂ ನಮಗೂ ನಮ್ಮ ಸ್ವಂತ ಬಲದ ಮೇಲೆ ಗೆಲ್ಲಬೇಕು ಅಂತ ಕಾರ್ಯಕರ್ತರಿಗೆ ಆಸೆ ಇರಲ್ವಾ? ಹಾಗಾದ್ರೆ ಆ ಜಿಲ್ಲೆಗಳಲ್ಲಿ ಬಿಜೆಪಿ ಕೈ ಬಿಟ್ಬಿಡಕ್ಕಾಗತ್ತಾ ಅನ್ನೋ ಪ್ರಶ್ನೆನೂ ಹಾಕಿದ್ದಾರೆ. ಅಷ್ಟರ ಮಟ್ಟಿಗೆ ರಾಜ್ಯ ಬಿಜೆಪಿ JDS ನಲ್ಲಿ ಸಮಸ್ಯೆ ಉಂಟಾಗ್ತಿದೆ. ಡೆಲ್ಲಿಲಿ ಸರಿ ಇದೆ, ಇಲ್ಲಿ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಈ ಹೊತ್ತಲ್ಲಿ ನೋಡಿ, ಒಂದು ಹೊಸ ಪಕ್ಷ ಹುಟ್ಟುಕೊಳ್ಳತ್ತಾ ಅನ್ನುವ ದಿಢೀರಂತ ಆಗ್ತಿರೋದಲ್ಲ, ಅದು ಸುಮಾರು ದಿನಗಳಿಂದ ಸದ್ದಿಲ್ಲದೆ ಕುಮಾರಸ್ವಾಮಿ ಅವ್ರ ಜೊತೆ ಎಲ್ಲ ಮೀಟಿಂಗ್ ಆಗಿದೆ ಅನ್ನೋ ಸುದ್ದಿಗಳು ಬರ್ತಿವೆ. ತುಂಬ ಸೀನಿಯರ್ಸು, ಪ್ರಭಾವಿಗಳೇ ಒಂದು ಪ್ರಗತಿಪರ ಜನತಾದಳ ಹುಟ್ಟಾಕ್ತಾರ. ಸಿದ್ದರಾಮಯ್ಯನವರು JDS ಬಿಟ್ಟು ಹೊರಗಡೆ ಬಂದಾಗ ಹಿಂದ ಬಲದ ಮೇಲೇ ಒಂದು ಪಕ್ಷ ಕಟ್ಟೋಣ ಅನ್ನೋ ಥರದಲ್ಲಿ ಇತ್ತು ವಾತಾವರಣ. ಆಮೇಲೆ ಕಾಂಗ್ರೆಸ್ ಸೇರಿದ್ರು. ಪ್ರಗತಿಪರ ಜನತಾದಳ ಹಿಂದೆ ಇದ್ದಂತಹ ಒಂದು ಪಕ್ಷ ಈಗ ಮತ್ತೆ ಇದ್ದಕ್ಕಿದ್ದಂತೆ ಚಿಗುರೊಡೆಯತ್ತ. ಕಾಂಗ್ರೆಸ್ ಜೊತೆ ಸೇರಿದಂಥ ಪ್ರಗತಿಪರ ಜನತಾದಳ ಈಗ ಪ್ರತ್ಯೇಕ ಶಕ್ತಿಯಾಗಿ ನಿಲ್ಲತ್ತಾ. ಇಂಥದ್ದೊಂದು ಚರ್ಚೆ ಶುರುವಾಗಿರೋದು ಈಗ ಪೊಲಿಟಿಕಲ್ ಸರ್ಕಲಲ್ಲಿ. ಅದರಲ್ಲಿ ಯಾರು ಇರ್ತಾರೆ ಅಂತ ಕೇಳಿದ್ರೆ, ಈಗ ಅಕಸ್ಮಾತ್ DK ಶಿವಕುಮಾರ್ ಅವ್ರಿಗೆ CM ಆಗ ಪಟ್ಟ ಕಟ್ಟಿದ್ರೆ, DK CM ಆದರೆ ಕುಮಾರಸ್ವಾಮಿ ಅವ್ರಿಗೆ ಅದನ್ನು ಸಹಿಸ್ಕೊಳ್ಳೋದು, ಅರ್ಗಿಸ್ಕೊಳ್ಳೋದು ಕಷ್ಟ. ನಂಬರ್ 1. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣಕ್ಕೆ ಅಲ್ಲಿರೋದೇ ಕಷ್ಟ. ಸುಮಾರು ಜನ ಓಪನ್ ಆಗಿ ಹೇಳೇ ಬಿಟ್ಟಿದ್ದಾರೆ, DK CM ಆದರೆ ಅವ್ರ ಅಂಡರ್ ಎಲ್ಲ ನಾವು ಸಚಿವರಾಗಿ ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ ಅಂತ ಸಿದ್ದು ಬಣದ ಸೀನಿಯರ್ಸ್ ಎಲ್ಲ ಹೇಳಿಬಿಟ್ಟಿದ್ದಾರೆ. ಈಗ ರಾಜಣ್ಣವ್ರು ಸಿಡಿದೆದ್ದಿದ್ದಾರೆ. ಮತ್ತು ಅಲ್ಲಿ ಸತೀಶ್ ಜಾರಕಿಹೊಳಿ ಅವರಂತೂ ಯಾವ ಸ್ಟೆಪ್ ತಗೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಜನ ಸೀನಿಯರ್ಸ್ಗೆ ಇದೊಂಥರ ಅಸಹನೆ ಕಾರಣ ಆಗ್ಬೋದು. ಸರ್ಕಾರನೇ ಶೇಕ್ ಮಾಡೋ ಮಟ್ಟಿಗೆ ಅಸಹನೆ ಸೃಷ್ಟಿಯಾಗಬಹುದು. ಸೊ DKಗೆ ಏನಾದರೂ ಪಟ್ಟ ಕಟ್ಟಿದ್ರೆ, ಈಗ ಸಿದ್ದು ಕ್ಯಾಂಪಲ್ಲಿರುವ ಸುಮಾರು ಜನ ಸೀನಿಯರ್ಸು ಪ್ರಗತಿಪರ ಜನತಾದಳ ಅಂತ ಪ್ರತ್ಯೇಕ ಶಕ್ತಿಯನ್ನು ಹುಟ್ಟುಹಾಕಿ, ಅಂದರೆ ಮತ್ತೆ ಅದಕ್ಕೆ ಮರುಜೀವವನ್ನು ಕೊಟ್ಟು ವಿಧಾನಕ್ಕೆ JDS ಜೊತೆಗೆ ಕೈ ಜೋಡಿಸಿ ಎಲೆಕ್ಷನ್ಗೆ ಹೋಗುವ ಮತ್ತು NDA ಭಾಗವಾಗುವ ಪ್ಲಾನ್ ಒಂದು ರೆಡಿ ಆಗ್ತಿದೆಯಂತೆ. ಕಾಂಗ್ರೆಸ್ ಅಲ್ಲಿ ಈಗ ಏನಾಗುತ್ತೆ, ಯಾವ ಕಡೆ ಗಾಳಿ ಬೀಸುತ್ತೆ ಅನ್ನೋದನ್ನ ಪಕ್ಕ ಹೇಳಕ್ಕಾಗ್ತಿಲ್ವಲ್ಲ.
ಡಿ.ಕೆ. ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ. ಅವರ ಕಾನ್ಫಿಡೆನ್ಸ್ಗೆ ಸಿದ್ದು ಬಣ ಟಕ್ಕರ್ ಕೊಡ್ತಿದೆ. ನಾಳೆ ಹೈಕಮಾಂಡ್ ಏನ್ ಬೇಕಾದ್ರೂ ನಿರ್ಧಾರ ಯಾವ ಕ್ಷಣದಲ್ಲಾದ್ರೂ ತಗೊಂಡ್ಬಿಡಬಹುದು. ಆಗ ತಮ್ಮ ನಿರ್ಧಾರವನ್ನ ತಿಳಿಸೋದಿಕ್ಕೆ ಕೆಲವರು ರೆಡಿ ಆಗಿದ್ದಾರಂತೆ, ತಯಾರಿಯಾಗಿದ್ದು. ಕುಮಾರಸ್ವಾಮಿ ಅವರನ್ನು ಕೆಲವು ಸೀನಿಯರ್ಸು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವ್ರ ಸಾಥ್ ಕೂಡ ಸಿಕ್ಕಿದೆ ಅನ್ನೋ ಸುದ್ದಿಗಳೆಲ್ಲ, ರಿಪೋರ್ಟ್ಸ್ ಎಲ್ಲ ಬರ್ತಾ ಇದೆ. ಸೊ ಮೊನ್ನೆ ಕುಮಾರಸ್ವಾಮಿ ಅವರು 80-90 ಸೀಟ್ಸ್ ಅಸೆಂಬ್ಲಿ ಎಲೆಕ್ಷನ್ಗೆ ಅಂತ ಅಮಿತ್ ಶಾ ಅವ್ರ ಮುಂದೆ ಪ್ರಸ್ತಾಪ ಇಟ್ಟಿರೋ ಸುದ್ದಿ ಬಂತಲ್ವಾ. ಕಡಿಮೆ ಅಂದ್ರೂ 75 ಸೀಟ್ಸ್, 75-80 ಸೀಟ್ಸ್ ಸಿಕ್ಕಿಬಿಟ್ರೆ 55-60 ಫಿಕ್ಸ್ ಆಗಿ ಗೆಲ್ಲಬೇಕು. ಆ ಮೂಲಕ ಕುಮಾರಸ್ವಾಮಿ ಅವ್ರನ್ನ CM ಮಾಡಲೇಬೇಕು ಅಂತ ದಳಪತಿ ಅಂದರೆ JDSನ ಒಳಗಡೆ ತಯಾರಿ ಮಾಡ್ಕೊಳ್ತಿರೋದಲ್ವಾ. ಈಗ ಪ್ರಗತಿಪರ ಜನತಾದಳ ಅಂತ ಬಂದರೆ ಖಂಡಿತ ಅದು ನಮಗೆ ಅನುಕೂಲನೇ. ಕಾಂಗ್ರೆಸ್ಗೆ ಹೊಡೆತ ಕೊಡೋಕ್ಕೂ ಚೆನ್ನಾಗತ್ತೆ. BJP ಏನು JDSನ್ನು ಆಡಿಸೋದಕ್ಕೂ ಆಗಲ್ಲ, JDSನ ಬಲನೂ ಜಾಸ್ತಿ ಆಗುತ್ತೆ. ಮತ್ತು ಬರೋರಿಗೆ ಸಿದ್ಧಾಂತದ ಸಮಸ್ಯೆ ಇರಲ್ಲ. BJP ಜೊತೆ ಹೋದ್ರವರು ಅಂತ ಹೇಳೋಕ್ಕಾಗಲ್ವಲ್ಲ. JDS ಜೊತೆಗೆ ಸೇರಿಕೊಳ್ಳೋದು ಪ್ರಗತಿಪರ ಜನತಾದಳ ಮತ್ತು ಜಾತ್ಯತೀತ ಜನತಾದಳ ಒಂದು ರೀತಿಯಲ್ಲಿ ಟ್ವಿನ್ ಪವರ್ ರೀತಿಯಲ್ಲಿ NDA ಭಾಗವಾಗಿ ನಾಳೆ ಅಧಿಕಾರ ಮಹಾರಾಷ್ಟ್ರದಲ್ಲಿ ಆಗಿಲ್ವಾ, ಬೇರೆ ಬೇರೆ ಕಡೆಗಳಲ್ಲಿ ಇಂಥ ಬೇರೆ ಬೇರೆ ಸ್ವರೂಪದ ಮೈತ್ರಿಗಳಾಗಿವೆ. ಹಾಗೆ ಕರ್ನಾಟಕದಲ್ಲೂ ಒಂದಾಗಲಿ, DK CM ಆದ್ರಂತೂ ಇದು ಫಿಕ್ಸು ಅನ್ನೋ ಥರ ಮಾತುಕತೆಗಳು ಜೋರಾಗಿ ನಡೀತಾ ಇದ್ದಾವಂತೆ. ಈಗ ರಾಜ್ಯ ರಾಜಕಾರಣದಲ್ಲಿ ಇದೊಂದು ತೆರೆಮರೆಯ ಬೆಳವಣಿಗೆ ಅನ್ನೋ ಸುದ್ದಿಗಳು ಬರ್ತಿದ್ದಾವೆ. BJPಯಲ್ಲೂ ಸುಮಾರು ಜನ ಅಸಮಾಧಾನಿತರಿದ್ದಾರಲ್ಲ. ಈಗ ಈಶ್ವರಪ್ಪನವರು, ಅವರು ಪಕ್ಷಕ್ಕೆ ಅವ್ರ ಕೊಡುಗೆ ಇತ್ತು, ಚಾಟಿದ್ರು. ಮತ್ತು ಯತ್ನಾಳು ಗೊತ್ತಿಲ್ಲ ಈ ಟೀಮ್ ಭಾಗವಾಗ್ತಾರೋ ತನ್ನದೇ ಒಂದು ಸ್ವಂತ ಬಲ ಅಂತ ಹೋಗ್ತಾರೋ, ಒಟ್ಟಿನಲ್ಲಿ ಅಸಮಾಧಾನಿತರಿದ್ದಾರೆ. BJPಯಲ್ಲೂ ಕೂಡ ಸೀನಿಯರ್ಸು, ವಿಜೇಂದ್ರ ನಾಯಕತ್ವದ ವಿಚಾರದಲ್ಲಿ ಬೇಸರ ಇರೋರು, ಅವರನ್ನೇ ಮುಂದುವರಿಸ್ಕೊಂಡು ಹೋದ್ರೆ ಸಿಡ್ದೇಳೋರು ಅಂಥವರೆಲ್ಲ ಇದ್ದಾರೆ. ಸೊ ಅಂತಹ ಒಂದಷ್ಟು ಜನ ಮಾಜಿ ಮಂತ್ರಿಗಳು, ಶಾಸಕರು ಕೂಡ ಕಾಂಗ್ರೆಸ್ನಿಂದ ಸಿಡಿದೆದ್ದು ಬರುವ ತಂಡದ ಜೊತೆ ಸೇರಿಕೊಂಡು ಬಹಳ ವಿಭಿನ್ನ ಸ್ವರೂಪದಲ್ಲಿ ಒಂದು ಪಕ್ಷ, ಹೊಸ ಶಕ್ತಿ ಹುಟ್ಟುಕೊಂಡು ಬಿಟ್ರೆ ಅದು ಬಹಳ ನಿರ್ಣಾಯಕ ಶಕ್ತಿ ಆಗತ್ತೆ ರಾಜ್ಯ ರಾಜಕಾರಣದಲ್ಲಿ. ಇಲ್ಲಿ BJP ಜೊತೆ ಕುಮಾರಸ್ವಾಮಿ ಅವರು ಸಿಡಿಮಿಡಿಗೊಂಡಿರೋದಕ್ಕೂ, BJP ಜೊತೆ ಕುಮಾರಸ್ವಾಮಿ ಅವರು ಸಿಡಿಮಿಡಿಗೊಂಡಿರೋದಕ್ಕೂ ಈ ಬೆಳವಣಿಗೆಗಳಿಗೂ ಒಂದಕ್ಕೊಂದು ತಾಳೆ ಆಗ್ತಿದೆ. ಹಂಗಂತ BJP NDA ಮೈತ್ರಿಯನ್ನ ಮುರ್ಕೊಂಡು ಬರ್ತಾರೆ ಅಂತಲ್ಲ. ಕುಮಾರಸ್ವಾಮಿ ಅವರು ಹೈಕಮಾಂಡ್ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ನಾಳೆ ಬಾರ್ಗೇನಿಂಗ್ ಅಂತ ಬಂದಾಗ, ಪವರ್ ಫೈಟ್ ಅಂತ ಬಂದಾಗ, ಕುರ್ಚಿ ಯಾರು ಕೂರ್ಬೇಕು ಅನ್ನುವಂಥ ಅಂತಿಮ ಹಂತಕ್ಕೆ ಹೋಗಿ ನಿಂತಾಗ ಇದೆಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಕುಮಾರಸ್ವಾಮಿ ಅವರ ಬಲ ಎಷ್ಟಿದೆ, ಮತ್ತು ಕುಮಾರಸ್ವಾಮಿ JDS ಎಷ್ಟು ಇಂಪಾರ್ಟೆಂಟು NDAಗೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಅನ್ನೋದನ್ನು ಖಚಿತಪಡಿಸ್ತಿದ್ದಾರೆ ಕುಮಾರಸ್ವಾಮಿ ಅವರು. ತಾನಿಲ್ಲದೆ ಹೋದರೆ BJP ರಾಜ್ಯದಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗತ್ತಾ ಇಲ್ವಾ ಅನ್ನೋದನ್ನು ಖಚಿತಪಡಿಸೋದಕ್ಕೆ ಎಲ್ಲೆಲ್ಲಿಂದ ಬಲ ಸಿಗುತ್ತೋ ಅಷ್ಟು ಒಳ್ಳೆಯದು. ಹಾಗಾಗಿ ಈಗ ಹೊಸ ಲೆಕ್ಕಾಚಾರ ಒಂದು ಕಡೆ DK ಶಿವಕುಮಾರ್ ಅವ್ರಿಗೂ ಇದು ಆಘಾತಕಾರಿ ಬೆಳವಣಿಗೆ, BJPಗೂ ಕೂಡ ನುಂಗಲಾರದ ಬೆಳವಣಿಗೆ. ಕರಾವಳಿ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು ಭಾಗ ಇರ್ಬೋದು, ನನ್ನ ಮುಂದೆ ಇರ್ತಕ್ಕಂಥ ಆದ್ಯತೆ ಮತ್ತು ಗುರಿ, ನಮ್ಮ ಪಕ್ಷ ಇವತ್ತು ಹಳೆ ಮೈಸೂರು ಭಾಗ, ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಇನ್ನೂ ಶಕ್ತಿಯುತವಾಗಿ ನಾವು ಬೆಳಿಬೇಕು, ಸಂಘಟನೆ ಬಲಪಡಿಸಬೇಕು, ಮುಂದೆ ಅತಿ ಹೆಚ್ಚು ಶಾಸಕರುಗಳನ್ನು ಈ ಭಾಗದಲ್ಲೂ ಕೂಡ ಗೆಲ್ಲಬೇಕು ಅನ್ನೋ ಒಂದು ಗುರಿ ಹಿಡ್ಕೊಂಡು ನಾವು ಹೊರಟಿದ್ದೇವೆ. ಮತ್ತು ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಹಳೆ ಮೈಸೂರು ಭಾಗ ಇರ್ಬೋದು, ನಮ್ಮ ಕಾರ್ಯಕರ್ತರ ಮುಖಂಡರ ಅಪೇಕ್ಷೆ ಇರುವಂತದ್ದು ಕೂಡ ನಾವು ಕೂಡ ನೆಕ್ಸ್ಟ್ ನಾವು MLAಗಳು ಗೆಲ್ಲಬೇಕು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ನಾವು ಕೂಡ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು. ಅಷ್ಟು ಅಚ್ಚರಿಯ ಲೆಕ್ಕಾಚಾರವನ್ನು ರೆಡಿ ಮಾಡ್ತಿದ್ದಾರೆ ಈಗ ದಳಪತಿ ಅನ್ನೋದು ಲೇಟೆಸ್ಟ್ ಆಗಿ ಸಿಗ್ತಾ ಇರುವಂತಹ ಸುದ್ದಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.